ನಾನು ಇಷ್ಟು ದಿನ ಬಾಯಿ ಮುಚ್ಚಿ ಕೂತಿದ್ದಕ್ಕೆ ಈಗ ಹೀಗಾಗಿರೋದು. ಏನಾಯಿತು ಅಂತ ಹೀಗೆ ಒದ್ದಾಡ್ತಿದ್ದೀಯಾ? ಮದುವೆ ವಯಸ್ಸಿಗೆ ಬಂದಿರುವ ಮಗಳೊಬ್ಬಳು ನಿಮಗಿದ್ದಾಳೆ ಅನ್ನುವ ನೆನಪಾದರೂ ಇದೆಯಾ? ಓಹ್, ಲಹರಿ ವಿಚಾರ ಹೇಳ್ತಿದ್ದೀಯಾ? ಹೌದು, ಅವಳು ಆ ಹರ್ಷನ ಜೊತೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸುತ್ತಾಡ್ತಿದ್ದಾಳೆ. ಸುತ್ತಾಡಲಿ ಬಿಡು, ಅವಳು ಅವನನ್ನು ಪ್ರೀತಿಸ್ತಿದ್ದಾಳಂತೆ. ವೆರಿ ಗುಡ್, ವೆರಿ ಗುಡ್. ಆದರೆ ಅವಳು ಅವನನ್ನು ಮದುವೆ ಆಗಲ್ವಂತೆ. ಮತ್ತೇನು ಮಾಡ್ತಾಳಂತೆ? ಅವನ ಜೊತೆ ಇರ್ತಾಳಂತೆ. ಬಾಂಬೆಯಲ್ಲಿ ಕೆಲಸ ಸಿಕ್ಕಿದ್ರೆ ಅವನ ಜೊತೆಯಲ್ಲೇ ವಾಸ ಮಾಡ್ತಾಳಂತೆ. ಅವನ ಜೊತೆಯಲ್ಲೇ ಸಂಸಾರ ಮಾಡ್ತಾಳಂತೆ. ಅಷ್ಟೇ ತಾನೆ? ಅವನು ನಗುತ್ತಾ ಕೇಳ್ದ. ಹೌದು, ಅವಳು ಹಾಗೆ ಮಾಡಿದರೆ ನಾವು ತಲೆ ಎತ್ಕೊಂಡು ಬಾಳೋದು ಹೇಗೆ? ಅವಳು ನನ್ನ ಮಗಳು ಕಣೆ. ಅವಳಿಗೂ ನನ್ನ ಹಾಗೆ ಮದುವೆ, ಸಂಸಾರ, ಮಕ್ಕಳು ಯಾವುದೂ ಇಷ್ಟವಿಲ್ಲ. ನಾನೊಂದು ಪೆದ್ದು ನಿನ್ನನ್ನು ಕಟ್ಕೊಂಡೆ. ಅವಳು ಜಾಣೆ, ಮದುವೆಯ ಬಂಧನವೇ ಬೇಡ ಅಂತಿದ್ದಾಳೆ. ನಿಮಗೂ ಅವಳಿಗೂ ವ್ಯತ್ಯಾಸವಿಲ್ವಾ? ನೀವು ಗಂಡಸರು ಹೇಗಿದ್ರೂ ಏನು ಮಾಡಿದ್ರೂ ನಡೆಯುತ್ತೇರಿ. ಆದರೆ ಹೆಣ್ಣು ಮಕ್ಕಳು ಹಾಗಿರಬಾರ್ದು ರೀ. ಲಹರಿ ಹೀಗೆ ಮಾನ ಮರ್ಯಾದೆಯನ್ನು ಗಾಳಿಗೆ ತೂರಿಬಿಟ್ರೆ ನಾಳೆ ನಮ್ಮ ಸಿರಿನ ಯಾರೀ ಮದುವೆ ಆಗ್ತಾರೆ? ಅದಕ್ಕೆ ನಾನೇನು ಮಾಡಲೆ? ಈ ಭಾನುವಾರ ಕೊಂಚ ಬಿಡುವು ಮಾಡಿಕೊಳ್ಳಿ. ನಾನು ನೀವು ಹರ್ಷನ ಮನೆಗೆ ಹೋಗಿ ಅವನ ತಾಯಿ ತಂದೆ ಹತ್ತಿರ ಮಾತನಾಡಿಕೊಂಡು ಬರೋಣ. ಅವರು ಮಗನಿಗೆ ಬುದ್ಧಿ ಹೇಳ್ತಾರೆ. ಹರ್ಷ ಹೇಳಿದರೆ ಇವಳು ಮದುವೆಗೆ ಒಪ್ತಾಳೆ. ನಾನು ಅವರ ಮನೆಗೆ ಬರಬೇಕಾ? ಯಾಕೆ ಬರಬಾರ್ದು? ನನ್ನ ಅಂತಸ್ತೇನು, ಅವನ ಅಂತಸ್ತೇನು? ನನ್ನಂತಹ ಪ್ರಸಿದ್ಧ ಡಾಕ್ಟರ್ ಹೋಗಿ ಆ ಜುಜುಬಿ ಗುಮಾಸ್ತನ ನಮ್ಮ ಮನೆ ಹೆಣ್ಣನ್ನು ತೆಗೆದುಕೊಂಡು ಪುಣ್ಯ ಕಟ್ಟಿಕೊಳ್ಳಿ ಅಂತ ಬೇಡಿಕೊಳ್ಬೇಕೆ? ಇಂಪಾಸಿಬಲ್. ಅವಳು ಆರಾಮವಾಗಿ ಇರಲಿ ಬಿಡೆ. ಮದುವೆ ಮುಂಜಿ ಏನೂ ಬೇಡ. ಇದೇನ್ರಿ ನೀವು ಹೀಗಂತೀರಾ? ಇನ್ನೇನು ಹೇಳಿ, ಈ ಮದುವೆಗಳಿಂದ ಏನು ಪ್ರಯೋಜನ? ಫಾರಿನಲ್ಲಿ ಗಂಡು ಹೆಣ್ಣುಗಳು ಎಷ್ಟು ಸ್ವೇಚ್ಛೆಯಿಂದ ಇರ್ತಾರೆ ಗೊತ್ತಾ? ನೀನು ಅವಳ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರಬೇಡ. ಅವಳು ಹೇಗೆ ಬೇಕೋ ಹಾಗಿರಲಿ ಬಿಡು. ಗಂಡನ ಮಾತು ಕೇಳಿ ಮಂಜುಳಾ ಹೀಗೂ ಉಂಟೆ ಎಂದುಕೊಂಡಳು. ಅವಳ ಮನಸ್ಸು ಕದಡಿದ ಕೊಳವಾಯಿತು. ಇಂತಹ ಗಂಡ ಮಗಳು ಇರುವಾಗ ತಾನು ನೆಮ್ಮದಿಯಿಂದ ಇರುವುದು ಕನಸು ಎನ್ನಿಸಿದಾಗ ಅವಳು ನಿಟ್ಟುಸಿರು ಬಿಡುತ್ತಾ ಮಹಡಿ ಇಳಿದಳು. ಬೇಸಿಗೆ ರಜೆ ಶುರುವಾಗಿತ್ತು. ಅಮೃತಾಳಿಗೆ ಈಗ ಬಿಡುವು. ಅವಳು ಬಾಂಬೆಗೆ ಹೋಗಿ ಬರುವುದು ಎಂದುಕೊಂಡಿದ್ದಳು. ಆದರೆ ಅಲೋಕ, ಶೇಖರ ಇಬ್ಬರೂ ಆಸಕ್ತಿ ತೋರಿರಲಿಲ್ಲ. ಆದ್ದರಿಂದ ಒಂದು ವಾರದ ಮಟ್ಟಿಗೆ ತಾನೊಬ್ಬಳೇ ಮೈಸೂರಿಗೆ ಹೋಗಿ ಬರುವುದೆಂದುಕೊಂಡಳು. ದೊಡ್ಡ ತಂಗಿಗೆ ಎಂಜಿನಿಯರ್ ಜೊತೆ ಮದುವೆಯಾಗಿ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿದ್ದರು. ದೊಡ್ಡ ತಮ್ಮ ಬಿಲಾಯ್ನಲ್ಲಿದ್ದ. ಅವನಿಗೆ ಮದುವೆಯಾಗಿತ್ತು, ಆದರೆ ಮಕ್ಕಳಿರಲಿಲ್ಲ. ಎರಡನೆಯ ತಮ್ಮ ಅಮೇರಿಕಾದಲ್ಲಿದ್ದ. ಅಲ್ಲಿಯ ಹುಡುಗಿಯೊಬ್ಬಳನ್ನು ಮದುವೆಯಾಗಿದ್ದ. ಕೊನೆಯವಳು ತಾನು ಪ್ರೀತಿಸ್ತಿದ್ದ ಬೆಂಗಾಲಿಯೊಬ್ಬನನ್ನು ಮದುವೆಯಾಗಿದ್ದಳು. ಆತ CFTRIನಲ್ಲಿ ಸೈಂಟಿಸ್ಟ್ ಆಗಿದ್ದರು. ಅವಳಿಗೆ ಹೆಣ್ಣು ಮಕ್ಕಳಿದ್ದರು. ಅವಳು ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಳು. ತಾಯಿ ತಂದೆ ಇನ್ನೂ ಅದೇ ಬಾಡಿಗೆ ಮನೆಯಲ್ಲಿದ್ದರು. ಬಿಲಾಯ್ನಲ್ಲಿದ್ದ ಮಗ ಅವರನ್ನು ಕರೆದೊಯ್ಯಲು ಸಿದ್ಧನಾಗಿದ್ದ. ಆದರೆ ಇವರು ಹೋಗಲು ಸಿದ್ಧರಿರಲಿಲ್ಲ. ಕೊನೆಯ ತಂಗಿಯೇ ಈಗ ತಾಯಿ ತಂದೆಯರ ಯೋಗಕ್ಷೇಮದ ಹೊಣೆ ಹೊತ್ತಿದ್ದಳು. 4 ದಿನ ಕಳೆಯುವಷ್ಟರಲ್ಲಿ ಅಮೃತಾಗೆ ಮೈಸೂರು ಬೇಸರ ತಂದಿತು. ನಿನ್ನ ಮಗ ಏನು ಮಾಡ್ತಿದ್ದಾನೆ? BE ಮುಗೀತಿಲ್ವಾ? MEಗೆ ಯಾಕೆ ಸೇರಿಸಲಿಲ್ಲ? ಗೊತ್ತಿದ್ದೋ ಗೊತ್ತಿಲ್ದೆಯೋ ಎಲ್ಲರೂ ಕೇಳಿದ್ದರು. ತನ್ನ ಮಗ ಇನ್ನೂ BE ಮುಗಿಸೇ ಇಲ್ಲವೆಂದು ಹೇಳಲು ಅಮೃತಾಗೆ ನಾಚಿಕೆಯಾಗಿತ್ತು. ರಾಜು ಅಮೇರಿಕದಲ್ಲಿದ್ದಾನಲ್ಲ, ಅವನು ಮನಸ್ಸು ಮಾಡಿದ್ರೆ ನಿನ್ನ ಮಗನ್ನ ಸ್ಪಾನ್ಸರ್ ಮಾಡಬಹುದು, ವಿಚಾರಿಸು ಎಂದಿದ್ದಳು ತಂಗಿ. ಅಲೋಕನ್ನ ಫಾರಿನ್ಗೆ ಕಳುಹಿಸುವುದಾದರೆ ಮದುವೆ ಮಾಡಿ ಕಳುಹಿಸು. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ ಎಂದಿದ್ದರು ತಾಯಿ. ಅವಳಿಗೆ ಅವರೆಲ್ಲರ ಮಾತು ಕೇಳಿ ತಲೆ ಚಚ್ಚಿಕೊಳ್ಳುವಂತಾಗಿತ್ತು. ತನ್ನ ಅಂತಹ ಬುದ್ಧಿವಂತೆಯ ಮಗ ಇನ್ನೂ BE ಪಾಸು ಮಾಡಿಲ್ಲ ಎಂದರೆ ಅವಮಾನ ಎಂದುಕೊಂಡು ಮಗನದು BE ಆಗಿದೆ ಎಂದು ಎಲ್ಲರಿಗೂ ಪತ್ರ ಬರೆದಿದ್ದಳು. ನಿನ್ನ ಮಗ ಎಲ್ಲಮ್ಮ ಕೆಲಸ ಮಾಡ್ತಿದ್ದಾನೆ? ತಂದೆ ಕೇಳಿದ್ದರು. ಬಿಸ್ನೆಸ್ ಮಾಡ್ತೀನಂತ ಓಡಾಡ್ತಿದ್ದಾನೆ ಎಂದು ಮತ್ತೊಂದು ಸುಳ್ಳಿನ ಮುಟೆ ಉರುಳಿಸಿದ್ದಳು. ಅವಳಿಗೆ ಮೈಸೂರು ಬೇಸರವೆನ್ನಿಸಿ ಬೆಂಗಳೂರಿಗೆ ಹಿಂತಿರುಗಿದ್ದಳು. ತಂಗಿಯರನ್ನು ಬಾಯಿ ಮಾತಿಗೂ ಬೆಂಗಳೂರಿಗೆ ಬನ್ನಿ ಎಂದು ಕರೆದಿರಲಿಲ್ಲ. ದೊಡ್ಡ ತಂಗಿ ತಾಯಿಯ ಬಳಿ ಹೇಳುವುದು ಅವಳ ಕಿವಿಗೆ ಬಿದ್ದಿತ್ತು. ಹುಡುಗರು ಬೆಂಗಳೂರಿಗೆ ಹೋಗೋಣ ಅಂತಿದ್ದಾರಮ್ಮ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಅಲ್ಲಿಗೆ ಹೋದರೆ ಅಕ್ಕನ ಮನೆಯಲ್ಲಿ ಇಳಿದುಕೊಳ್ಬೇಕು. ಅವ್ರ ಮನೆಗೆ ಹೋಗೋಕ್ಕೆ ಬೇಜಾರಾಗುತ್ತಮ್ಮ. ನಮ್ಮ ಮದುವೆಯಾದ ಹೊಸದ್ರಲ್ಲಿ ಹೋಗಿದ್ದಾಗ ಆದ ಅನುಭವ ಮರೆಯುವಂತೆಯೇ ಇಲ್ಲ. ಯಾರೇ ಮನೆಗೆ ಹೋದರೂ ಇವಳು ಮಹಾರಾಣಿ ತರಹ ಇರ್ತಾಳೆ. ಪಾಪ ಆ ವಯಸ್ಸಾದ ಅತ್ತೆ ಭಾವ ಎಲ್ಲ ಕೆಲಸ ಮಾಡ್ತಾರೆ. ಭಾವ ಆಗಿದ್ದಕ್ಕೆ ಇವಳ ಜೊತೆ ಸಂಸಾರ ಮಾಡಿಕೊಂಡಿದ್ದಾರೆ. ಇನ್ಯಾರಾದರೂ ಆಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಓಡಿ ಹೋಗ್ತಿದ್ರು. ಅವಳು ಇಲ್ಲಿದ್ದಾಗ ಯಾವ ಕೆಲಸ ಮಾಡ್ತಿದ್ಲು ರಾಧಾ? ಅವಳು ಸಂಪಾದಿಸೋಕ್ಕೆ ಶುರು ಮಾಡಿದ ಮೇಲೆ ತಿಂಡಿ ಊಟ ಮಾಡಿದ ತಟ್ಟೆ ಕೂಡ ತೆಗೆಯುತ್ತಿರಲಿಲ್ಲ. ವಯಸ್ಸಾದ ನನ್ನ ಕೈಲಿ ಎಂಜಲು ತಟ್ಟೆ ತೊಳಸೋದು
ತಾಯಿ ತೊಳಸೋಳು. ತಾಯಿ ಆದ್ರೇನು ಅತ್ತೆಯಾದ್ರೇನು ಚಾಕ್ರಿ ಮಾಡೋಕ್ಕೆ. ನಮ್ಮನೆಯಂತಹ ಮನೆ ಅವಳಿಗೆ ಸಿಗಬೇಕಿತ್ತು. ಆಗ ಗೊತ್ತಾಗೋದು ಇವಳ ಬಂಡವಾಳ. ಯಾಕಮ್ಮ ನೀನು ಸುಖವಾಗಿದೆಯೋ ಇಲ್ವೋ? ತಾಯಿ ಆತಂಕದಿಂದ ಪ್ರಶ್ನಿಸಿದ್ದರು. ತಂಗಿಯ ಉತ್ತರ ಕೇಳಲು ಅವಳ ಕಿವಿಗಳು ಕಾತುರಗೊಂಡಿದ್ದವು. ಚೇಚೆ, ನನ್ನ ಸುಖಕ್ಕೆ ನಮ್ಮ ಕಡಿಮೆಯಾಗಿರೋದು. ನಮ್ಮತ್ತೆ ತುಂಬ ಒಳ್ಳೆಯವರು. ಅವರಿಗೂ ವಯಸ್ಸಾಗಿರೋದ್ರಿಂದ ನಾನೇ ಅವರನ್ನು ಯಾವ ಕೆಲಸಕ್ಕೂ ಬಿಡಲ್ಲ. ಆದರೆ ನಮ್ಮನೆಗೆ ಹೋಗಿ ಬರುವವರು ತುಂಬ ಜಾಸ್ತಿ. ಅತ್ತಿಗೆ ನಾದಿನಿಯರು ಅವರು ಇವರು ಬರ್ತಾನೆ ಇರ್ತಾರೆ. ನಾನು ಯಾವ ಕಾರಣಕ್ಕೂ ಮುಖ ಸೊಟ್ಟಗೆ ಮಾಡುವಂತಿಲ್ಲ. ನಿನ್ನ ಅಳಿಯಂಗೆ ಸ್ನೇಹಿತರು ಹೆಚ್ಚು. ಆದರೆ ಯಾರೂ ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬಂದಿಲ್ಲ. ಅವರೆಲ್ಲರಿಗೂ ನನ್ನನ್ನು ಕಂಡ್ರೆ ತುಂಬ ಇಷ್ಟ. ಸುಕನ್ಯಾ ಬಂದಾಗಲೆಲ್ಲ ಹೇಳ್ತಾನೆ ಇರ್ತಾಳಮ್ಮ, ಒಟ್ಟಿನಲ್ಲಿ ನೀನು ಪುಣ್ಯ ಮಾಡಿದೆ. ಚಂದ್ರಿಕಾಗೆ ಎಲ್ಲಾದರೂ ನೋಡಿದ್ದೀಯ ಅಂತ ಯಾವುದಾದ್ರೂ ವರ ಇದ್ದರೆ ಹೇಳು. ನಾವುಗಳೇ ನಿಂತು ಮದುವೆ ಮಾಡೋಣ ಅಂತ ಒಂದು ಸಲ ಅಕ್ಕಗೆ ಕಾಗದ ಬರೆದಿದ್ದೇನಮ್ಮ. ಅಕ್ಕ ಉತ್ತರನೇ ಕೊಡಲಿಲ್ಲ. ಹೋಗಲಿ ಬಿಡು, ಈಗ ಚಂದ್ರಾಗೇನು ಕಡಿಮೆಯಾಗಿರೋದು ಎಂದಿದ್ದರು ತಾಯಿ. ಅಮೃತಾಗೆ ತಾನು ಅವರೆಲ್ಲರಿಗಿಂತ ಬೇರೆ ಎನ್ನುವ ಭಾವನೆ ಮೂಡಿ ಮರುದಿನವೇ ಊರಿಗೆ ಹಿಂತಿರುಗಿದ್ದಳು. ಅವಳು ಬೆಂಗಳೂರಿಗೆ ಬಂದಾಗ ಅಲೋಕ ಊರಿನಲ್ಲಿರಲಿಲ್ಲ. ಅಲೋಕ ಎಲ್ರಿ? ನನಗೇನು ಗೊತ್ತು ಅವನ ವಿಚಾರ? ಅವನು ನಿಮ್ಮ ಹತ್ತಿರ ಏನೂ ಹೇಳಲಿಲ್ವಾ? ಅವನು ಯಾವತ್ತೂ ತಾನು ಏನಾದರೂ ಹೇಳಿದ್ದಾನೆ? ಪ್ರಶ್ನೆಗೆ ಪ್ರಶ್ನೆಯೇ ಉತ್ತರವಾಗಿತ್ತು. ಅವಳು ಅವನ ಸ್ನೇಹಿತರಿಗೆ ಫೋನ್ ಮಾಡಿ ವಿಚಾರಿಸಿದ್ಲು. ಅಲೋಕನ ಆತ್ಮೀಯ ಗೆಳೆಯ ವಿಕ್ಕಿ ಹೇಳಿದ, ರಾಕೇಶ್, ಅರ್ಜುನ್, ಅಲೋಕ, ಮಧು, ರಾಬರ್ಟ್ ಎಲ್ಲರೂ ಗೋವಾಗೆ ಹೋಗಿದ್ದಾರಂತೆ. ನೀನ್ಯಾಕೆ ಹೋಗಲಿಲ್ಲ? ನಮ್ಮ ತಾಯಿ ಒಪ್ಪಲಿಲ್ಲ. ಅವಳಿಗೆ ಆಶ್ಚರ್ಯವಾಗಿತ್ತು. ಗೋವಾಗೆ ಹೋಗಲು ಅಲೋಕನ ಬಳಿ ಅಷ್ಟೊಂದು ಹಣ ಎಲ್ಲಿತ್ತು ಎಂಬ ಪ್ರಶ್ನೆಯು ಉದ್ಭವಿಸಿತ್ತು. ಅಂದು ಸಾಯಂಕಾಲ ಅವಳು ಗಂಡನನ್ನು ಕೇಳಿದ್ದಳು, ನೀವೇನಾದರೂ ಅಲೋಕನಿಗೆ ಹಣ ಕೊಟ್ಟಿದ್ರಾ? ನಾನು ಬರಿಗೈ ಪುರಂದರ ದಾಸ ಅಂತ ಅವನಿಗೆ ಗೊತ್ತು ಕಣೆ. ಅದಕ್ಕೆ ಅವನು ನನ್ನನ್ನು ಏನೂ ಕೇಳಲ್ಲ. ಅವಳು ಮಾತಾಡಲಿಲ್ಲ. 4 ದಿನ ಕಳೆದರೂ ಮಗ ಮನೆಗೆ ಬರದಿದ್ದಾಗ ಅವಳೆದೆ ನಗಾರಿಯಾಯಿತು. ಗಂಡ ಏನೂ ಆಗದವನಂತೆ ತಿರುಗಾಡಿಕೊಂಡಿರುವುದು ಅವಳ ಕಣ್ಣು ಕುಕ್ಕಿತು. ಏನ್ರಿ, ನಿಮಗೆ ಮಗನ ಮೇಲೆ ಪ್ರೀತಿನೇ ಇಲ್ವೇನ್ರಿ? ಅಲೋಕನ ಬಗ್ಗೆ ಏನೂ ತಿಳಿಯದಿದ್ದರೆ ಆರಾಮವಾಗಿದ್ದೀರಿ? ಬೇಕೆಂದೇ ಕೆಣಕಿದಳು ಅವನನ್ನು. ಮಗ ಗೋವಾಗೆ ಹೋಗಿರೋ ವಿಚಾರ ತಿಳಿಸ್ಲಿಲ್ಲ. ನಾನು ಮತ್ತೇನು ಮಾಡಲಿ ಅಮೃತ? ನೀನಾಗಲಿ ನಿನ್ನ ಮಗನಾಗಲಿ ನನ್ನನ್ನು ಈ ಮನೆಯಲ್ಲಿ ಮನುಷ್ಯ ಅಂತ ಪರಿಗಣಿಸಿದ್ದೀರಾ? ಏನಾದರೂ ತರಬೇಕಾದ್ರೆ ನನ್ನ ಅಭಿಪ್ರಾಯ ಕೇಳ್ತೀರಾ? ಒಂದೇ ಛಾವಣಿಯ ಕೆಳಗೆ ಇದ್ದರೂ ನಾವು ಅಪರಿಚಿತರಂತೆ ಇದ್ದೇವೆ. ನಿಮ್ಮ ಬಗ್ಗೆ ಈಗ ನನಗೆ ಯಾವ ಭಾವನೆಯೂ ಇಲ್ಲ. ಪ್ರೀತಿ ವಿಶ್ವಾಸ ಕೊಟ್ಟು ಪಡೆಯಬೇಕೆ ಹೊರತು ಅದು ಒಮ್ಮಖವಾಗಿದ್ದರೆ ಏನು ಪ್ರಯೋಜನವಿಲ್ಲ. ಈ ಮನೆಯಲ್ಲಿ ನಿಮಗೇನು ಕಡಿಮೆಯಾಗಿರೋದು? ನಿನಗೇನು ಕಡಿಮೆಯಾಗಿದೆಯೋ ಅದೇ ನನಗೂ ಕಡಿಮೆಯಾಗಿದೆ. ನನಗೇನು ಕಡಿಮೆಯಾಗಿದೆ? ಇಷ್ಟೆಲ್ಲ ಇದ್ದು ನೀನು ಸುಖವಾಗಿದ್ದೀಯಾ, ನೆಮ್ಮದಿಯಿಂದ ಇದ್ದೀಯಾ? ಅವಳು ಭುಜ ಕುಣಿಸಿದಳು. ಹೋಗಲಿ ಬಿಡು. ಅಲೋಕ ಎಲ್ಲಿಗೆ ಹೋಗಿದ್ದಾನೆ? ಅವನು ಗೋವಾಕ್ಕೆ ಹೋಗಿದ್ದಾನಂತೆ. ಅವನಿಗೆ ಯಾರು ಹಣ ಕೊಟ್ಟರು? ಶೇಖರ್ ಉತ್ತರ ಕೊಡಲಿಲ್ಲ. ಅವಳು ತನ್ನ ಗಾಡ್ರೇಜ್ ತೆಗೆದಾಗ ಅವಳ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಅವಳ ಎರಡೆಳೆಯ ಹವಳ ಮುತ್ತಿನ ಸರ ಕಾಣಲಿಲ್ಲ. ರೀ, ನನ್ನ ಸರ ಕಾಣ್ತಾ ಇಲ್ಲ. ಅಲೋಕ ತೆಗೆದುಕೊಂಡು ಹೋದ ಅಂತ ಕಾಣತ್ತೆ. ಶೇಖರ್ಗೆ ಅವಳ ಮಾತು ಕೇಳಿ ಆಶ್ಚರ್ಯವಾಗಲಿಲ್ಲ. ಮಗ ಹಣಕ್ಕಾಗಿ ಏನಾದರೂ ಮಾಡುತ್ತಾನೆಂದು ಅವನಿಗೆ ಗೊತ್ತಿತ್ತು. ಒಂದೊಂದು ಸಲ ಅವನು ಸಾಲ ಮಾಡಿಕೊಂಡು ಹೋಗಿರಬಹುದು ಅನ್ಸತ್ತೆ. ಚೆನ್ನಿ ಯಾಕೆ ಸರ ತಗೊಂಡಿರಬಾರ್ದು? ಇರೋರು ಮೂವರಲ್ಲಿ ಕದ್ದವರು ಯಾರು ಅಂತ ನೀನು ಎಲ್ಲರ ಮೇಲೂ ಅನುಮಾನ ಪಡಬೇಡ. ಆ ಹುಡುಗಿ ಅಂತಹವಳಲ್ಲ. ನೀನು ಗಾಡ್ರೇಜ್ ಬೀರು ಸರಿಯಾಗಿ ಲಾಕ್ ಮಾಡಿ ಹೋಗದಿದ್ದುದು ನಿನ್ನ ತಪ್ಪು. ನೀವು ಮನೆಯಲ್ಲಿದ್ದವರು ನೋಡ್ಕೊಳ್ಬೇಕಾಗಿತ್ತು. ನಾನು ನಿನ್ನ ರೂಮ್ಗೆ ಯಾಕೆ ಹೋಗಲಿ? ಬೆಲೆ ಬಾಳುವ ಸಾಮಾನುಗಳನ್ನು ಜೋಪಾನವಾಗಿಟ್ಟುಕೊಳ್ಬೇಕು ಅಂತ ಬ್ಯಾಂಕ್ನಲ್ಲಿ ಲಾಕರ್ ತಗೊಂಡಿದ್ದೀಯಲ್ಲ, ಅದರಲ್ಲಿ ಇಟ್ಟು ಹೋಗಬೇಕಿತ್ತು. ಅಮೃತ ಉತ್ತರ ಕೊಡದೆ ಬಾಯಿ ಮುಚ್ಕೊಂಡ್ಳು. ತನ್ನ ಮಗನ ಕಲ್ಯಾಣ ಗುಣಗಳು ಒಂದೊಂದೇ ಬೆಳಕಿಗೆ ಬರುತ್ತಿರುವಂತೆ ಅವಳಿಗೆ ಭಾಸವಾಗಿತ್ತು. 1 ವಾರದವರೆಗೂ ಏನೂ ನಡೆಯಲಿಲ್ಲ. ಅವಳು ಆರಾಮವಾಗಿ ಟಿವಿ ನೋಡಿಕೊಂಡು ಕಾದಂಬರಿಗಳನ್ನು ಓದಿಕೊಂಡು ಕಾಲ ಕಳೆದಳು. ತಂಗಿ ತಾಯಿಯ ಬಳಿ ಹೇಳಿದ್ದ ಮಾತುಗಳು ಮನದಲ್ಲಿ ಹಸಿಯಾಗಿದ್ದುದರಿಂದ ಹಾಗೂ ಬಿಡುವು ಇದ್ದುದರಿಂದ ತಾನೇ ಅಡುಗೆಮನೆಯ ಚಾರ್ಜ್ ತೆಗೆದುಕೊಂಡಳು. ಕಾಲೇಜಿಗೆ ರಜವಿದ್ದುದರಿಂದ ಹಾಗೂ ಅವಳು ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದುದರಿಂದ ಅವಳಿಗೆ ಗಂಡನ ದಿನಚರಿ ಗಮನಿಸಲು ಅವಕಾಶವಾಯಿತು. ಶೇಖರ್ ಬೆಳಗ್ಗೆ 5 ಗಂಟೆಗೆ ಎದ್ದು ಅರ್ಧ ಗಂಟೆ ವ್ಯಾಯಾಮ ಮಾಡ್ತಿದ್ದ. ನಂತರ 5:15 ಹೊತ್ತಿಗೆ ವಾಕಿಂಗ್ಗೆ ಹೊರಟು 6:00 ವಾಪಸ್ಸಾಗ್ತಿದ್ದ. ಮನೆಗೆ ಬಂದೊಡನೆ ಬಾಯ್ಲರ್ ಸ್ವಿಚ್ ಹಾಕಿ ಕಾಫಿ ಮಾಡ್ತಿದ್ದ. ಸ್ನಾನ ಮಾಡಿ 1 ಗಂಟೆ ಪೇಪರ್ ಓದುತ್ತಿದ್ದ.
ಅಡುಗೆಯ ಕೆಲಸ ತಪ್ಪಿದ್ದರಿಂದ ತೋಟಕ್ಕೆ ನೀರು ಹಾಯಿಸುತ್ತಿದ್ದ. 9:15ಗೆ ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದ. 10 ಗಂಟೆಗೆ ಆಫೀಸ್ಗೆ ಹೊರಡುತ್ತಿದ್ದ. ಸ್ನಾನವಾದ ಮೇಲೆ ಅರ್ಧ ಗಂಟೆ ದೇವರ ಪೂಜೆ ಮಾಡ್ತಿದ್ದ. ಸಾಯಂಕಾಲ ಆಫೀಸ್ನಿಂದ ಬಂದೊಡನೆ ಕೈಕಾಲು ತೊಳೆದು ಕಾಫಿ ಕುಡಿಯುತ್ತಿದ್ದ. ಆಮೇಲೆ ಬಟ್ಟೆ ಬದಲಾಯಿಸಿ ಶುಭ್ರವಾದ ಬಿಳಿ ಪಂಚೆ ಜುಬ್ಬ ಧರಿಸಿ ಮತ್ತೆ ಹೊರಗೆ ಹೊರಡುತ್ತಿದ್ದ. ಅವನು ಹೊರಡುವ ವೇಳೆಗೆ 6:30 ಆಗಿರ್ತಿತ್ತು. ಆಗಲೇ ದೇವರಿಗೆ ದೀಪ ಹಚ್ಚುತ್ತಿದ್ದ. ವಾಪಸ್ಸು ಬರುವಾಗ ಹೂವು ಹಣ್ಣು ತರಕಾರಿ ತರ್ತಿದ್ದ. ನಂತರ ಸಾಯಂಕಾಲದ ಪೇಪರ್ ಓದ್ತಿದ್ದ. 10:30ರವರೆಗೂ ಟಿವಿ ನೋಡಿ ಮಲಗುತ್ತಿದ್ದ. ಅವನ ಮುಖದಲ್ಲಿ ಒಂದು ರೀತಿಯ ಶಾಂತಿ ನೆಲೆಸಿರುವಂತೆ ಅವಳಿಗೆ ಭಾಸವಾಗ್ತಿತ್ತು. ಸಾಮಾನ್ಯವಾಗಿ ಸಾಯಂಕಾಲಗಳಲ್ಲಿ ಅವನು ದೇವಸ್ಥಾನಕ್ಕೋ ಉಪನ್ಯಾಸ ಕೇಳುವುದಕ್ಕೋ ಹೋಗ್ತಿದ್ದ. ಸೋಮವಾರ ಈಶ್ವರನ ದೇವಾಲಯಕ್ಕೆ, ಗುರುವಾರ ರಾಘವೇಂದ್ರ ಮಠಕ್ಕೆ, ಶನಿವಾರ ಆಂಜನೇಯನ ಗುಡಿ, ಭಾನುವಾರ ರಾಮಕೃಷ್ಣಾಶ್ರಮಕ್ಕೆ ಹೋಗುವ ಪರಿಪಾಠ ಇಟ್ಕೊಂಡಿದ್ದ. ಗಂಡನಂತೆ ತನಗೆ ಶಾಂತಿ ನೆಮ್ಮದಿಗಳಿಂದ ಇರಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂದು ಒದ್ದಾಡುತ್ತಿದ್ದಳು. ಅಲೋಕ ಇವರಿಗೇನೂ ಅಲ್ಲವೇ? ಅವನ ಬಗ್ಗೆ ಇವರಿಗೆ ಚಿಂತೆಯೇ ಇಲ್ಲವೇ ಎಂದುಕೊಳ್ಳುತ್ತಿದ್ದಳು. ಶೇಖರ ಹೆಂಡತಿ ಭಾವಿಸಿದಂತೆ ಖಂಡಿತ ನೆಮ್ಮದಿಯಿಂದಿರಲಿಲ್ಲ. ಅವನನ್ನು ಆಗಾಗ್ಗೆ ತಾಯಿಯ ಯೋಚನೆ ಕಾಡುತ್ತಿತ್ತು. ಶಂಕರ ದಾವಣಗೆರೆಗೆ ಹೊರಟು ಹೋಗಿದ್ದ. ಅವನ ಹೆಂಡತಿ ವಸಂತಾಳಿಗೆ ಇನ್ನೂ ವರ್ಗ ಸಿಕ್ಕಿರಲಿಲ್ಲ. ಅದಕ್ಕಾಗಿ ಸರೋಜಮ್ಮ ಅಲ್ಲೇ ಇದ್ದರು. ಇವತ್ತಲ್ಲ ನಾಳೆ ಅವರನ್ನು ಶಂಕರ ಅಣ್ಣನ ಮನೆಗೆ ಕರೆತಂದು ಬಿಡುವುದರಲ್ಲಿ ಸಂದೇಹವಿರಲಿಲ್ಲ. ಹೆಂಡತಿ ತನ್ನ ತಾಯಿಯನ್ನು ಇಟ್ಟುಕೊಳ್ಳಲು ಸಿದ್ಧಳಿಲ್ಲ ಎಂದು ಅರಿವಾದ ಮೇಲೆ ಅವನು ಮುಂದೇನು ಗತಿ ಎಂಬ ಚಿಂತೆಯಲ್ಲಿ ಮುಳುಗಿದ್ದ. ಅಲೋಕನ ಚಿಂತೆಯು ಶೇಖರನನ್ನು ಕಾಡುತ್ತಿತ್ತು. ಮಗ ಕೇಳಿದಷ್ಟು ಹಣ ಕೊಟ್ಟು ಹೆಂಡತಿ ಆತನನ್ನು ಹಾಳು ಮಾಡಿದ್ದಾಳೆಂದು ಅವನಿಗೆ ಗೊತ್ತಿತ್ತು. ಆದರೆ ಯಾರಿಗೆ ಬುದ್ಧಿ ಹೇಳಲು ಸಾಧ್ಯ? ಹಣ ಕೊಡಬೇಡವೆಂದು ಹೆಂಡತಿಗೆ ಹೇಳಲು ಸಾಧ್ಯವೇ? ಅಥವಾ ನೀನು ಮಾಡುತ್ತಿರುವುದು ತಪ್ಪೆಂದು ಮಗನಿಗೆ ಹೇಳಲು ಸಾಧ್ಯವೇ? ನನಗೀಗ ಬೆಲೆ ಕೊಡುವವರು ಯಾರು? ಹೆಂಡತಿಯ ದೃಷ್ಟಿಯಲ್ಲಿ ನಾನೊಬ್ಬ ಅಪ್ರಯೋಜಕ ಗಂಡು, ಮಗನ ದೃಷ್ಟಿಯಲ್ಲಿ ನಾನೊಬ್ಬ ಹಣ ಕೊಡಲಾರದ ಅಪ್ಪ. ಹೆಂಡತಿ ಮಗ ಯಾರಿಗೂ ನನ್ನ ಮೇಲೆ ಗೌರವವಿಲ್ಲ. ನಾನು ಇಲ್ಲಿ ಯಾಕಿರಬೇಕು ಎಂದು ಹಲವಾರು ಬಾರಿ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳುತ್ತಿದ್ದ. ಅವನು ಮನಸ್ಸು ಮಾಡಿದ್ದರೆ ಎಂದೋ ಆ ಮನೆ ತೊರೆದು ಹೋಗಬಹುದಿತ್ತು. ಆದರೆ ಮರ್ಯಾದೆಗೆ ಹೆದರಿ ಅವನು ಹೆಂಡತಿಯ ಜೊತೆ ವಾಸ ಮಾಡ್ತಿದ್ದ. ತಾವಿಬ್ಬರೂ ಬೇರೆಯಾದರೆ ತಮ್ಮ ಕುಟುಂಬದಲ್ಲಾಗಲಿ ಹೆಂಡತಿಯ ಕುಟುಂಬದಲ್ಲಾಗಲಿ ತಮಗೆ ಮೊದಲಿನ ಮರ್ಯಾದೆ ಇರುವುದಿಲ್ಲವೆಂದು ಅವನಿಗೆ ಗೊತ್ತಿತ್ತು. ಗಂಡ ಬಿಟ್ಟವಳು ಎಂಬ ಆಪಾದನೆಗೆ ಹೆಂಡತಿ ಗುರಿಯಾಗುತ್ತಾಳೆಂಬ ಶಂಕೆಯೂ ಅವನಿಗೆ ಇತ್ತು. ಆದರೆ ಇತ್ತೀಚೆಗೆ ಅವನಿಗೆ ಮನೆಯ ವಾತಾವರಣ ಬಹಳ ಬೇಸರ ತರಿಸಿತ್ತು. ಅವನು ಸಾಧ್ಯವಾದಷ್ಟು ಮನೆಯಿಂದ ಹೊರಗೆ ಇರುವುದಕ್ಕೆ ಇಷ್ಟಪಡುತ್ತಿದ್ದ. ಆದ್ದರಿಂದಲೇ ಅವನು ಸಾಯಂಕಾಲದ ಹೊತ್ತು ಮನೆಯಲ್ಲೇ ಇರುತ್ತಿರಲಿಲ್ಲ. ತಮ್ಮ ದಾಂಪತ್ಯ ಜೀವನಕ್ಕೆ ಅರ್ಥವೇ ಇಲ್ಲ ಎನ್ನಿಸುತ್ತಿತ್ತು. ತಮ್ಮ ನಡುವೆ ಪ್ರೀತಿ, ವಿಶ್ವಾಸ, ನಂಬಿಕೆ ಏನೂ ಉಳಿದಿಲ್ಲ. ಮಗ ಎಂಬ ಮಮತೆ ನನ್ನಲ್ಲಿ ಕಡಿಮೆಯಾಗುತ್ತಿದೆ. ಹೆಂಡತಿಯ ಬಗ್ಗೆ ಇದ್ದ ಮಧುರ ಭಾವನೆಗಳು ಸತ್ತು ಹೋಗಿದೆ. ಹೆಂಡತಿ ಮಗ ಇದ್ದರೂ ತಾನು ಒಂಟಿ ಅನಿಸುತ್ತಿತ್ತು. ವಿಶಾಲವಾದ ಮನೆ ಕಟ್ಟಿಸಿದ ಅಮೃತಾಗೆ ವಿಶಾಲವಾದ ಮನಸ್ಸಿರಲಿಲ್ಲ. ಅವನ ಕಡೆಯವರಾಗಲಿ ಅವರ ಮನೆಗೆ ಬರ್ತಿರಲಿಲ್ಲ. ಮನೆಯಲ್ಲಿದ್ದ ಮೂವರದು 3 ದಾರಿಯಾಗಿತ್ತು. ಅವರು ಯಾವ ವಿಚಾರವನ್ನಾಗಲಿ ಒಟ್ಟಿಗೆ ಕುಳಿತು ಚರ್ಚಿಸುತ್ತಿರಲಿಲ್ಲ. ಒಬ್ಬರ ಕೆಲಸ, ಅವರ ಓಡಾಟ, ವಹಿವಾಟು ಬೇರೊಬ್ಬರಿಗೆ ತಿಳಿದಿರುತ್ತಿರಲಿಲ್ಲ. ಸಂಬಳ ಬಂದೊಡನೆ ಅಮೃತ ಅಂಗಡಿಯವರಿಗೆ ಹೇಳಿ 25 ದಿನಗಳಿಗಾಗುವ ಸಾಮಾನು ತರಿಸಿ ಹಾಕ್ತಿದ್ಲು. ಆ ಸಾಮಾನು ಮುಗಿದ ಮೇಲೆ ಶೇಖರ ತಾನು ಸಾಮಾನು ತರಿಸಿ ಹಾಕ್ತಿದ್ದ. ಬೆಳಿಗ್ಗೆ ಡೈರಿ ಹಾಲು ತೆಗೆದುಕೊಳ್ಳುತ್ತಿದ್ದರು. ಅಮೃತ ಕೂಪನ್ ತಂದಿಡುತ್ತಿದ್ದಳು. ಸಾಯಂಕಾಲ ತೆಗೆದುಕೊಳ್ಳುವ ಕೈ ಹಾಲಿನ ದುಡ್ಡನ್ನು ಶೇಖರ ಕೊಡ್ತಿದ್ದ. ವಿದ್ಯುತ್ ಬಿಲ್, ಗ್ಯಾಸ್, ನೀರಿನ ಟ್ಯಾಕ್ಸ್ ಅಮೃತ ಕೊಡ್ತಿದ್ಲು. ಪೇಪರ್, ಕಾಫಿ ಪುಡಿ, ರೇಷನ್, ಸಕ್ಕರೆ, ತರಕಾರಿ, ತೆಂಗಿನಕಾಯಿ ಇತ್ಯಾದಿಯ ಖರ್ಚು ಶೇಖರನದಾಗಿತ್ತು. ಅಲೋಕ ಮಾತ್ರ ಯಾವ ತರಲೆ ತಾಪತ್ರಯಗಳನ್ನು ತಲೆಗೆ ಹಚ್ಚಿಕೊಳ್ತಿರಲಿಲ್ಲ. ತಂದೆಯ ಬಗ್ಗೆ ಅವನಿಗೆ ಪ್ರೀತಿ, ಗೌರವಗಳೇ ಇರಲಿಲ್ಲ. ಪೆಟ್ರೋಲ್ ಖರ್ಚಿಗೆ ಹಣ ಬೇಕಾದಾಗ ಅವನಿಗೆ ಅಮ್ಮನ ನೆನಪಾಗ್ತಿತ್ತು. ಹಣ ಇದ್ದಾಗ ಅವನೇ ರಾಜ, ಮನೆ ಮಠ ಮರೆಯುತ್ತಿದ್ದ. ಹೆಂಡತಿ ಶಾಂತವಾಗಿರುವುದನ್ನು ನೋಡಿದಾಗ ಶೇಖರನಿಗೆ ತಾಯಿಯ ವಿಚಾರ ಪ್ರಸ್ತಾಪ ಮಾಡಬೇಕು ಎನ್ನಿಸುತ್ತಿತ್ತು. ಆದರೆ ಆ ಬಗ್ಗೆ ಈಗಾಗಲೇ ಚರ್ಚೆ ಆಗಿದ್ದರಿಂದ ಅವನು ಅದನ್ನು ಪುನಃ ಪ್ರಸ್ತಾಪಿಸಲು ಹಿಂಜರಿಕೆಯಾಗ್ತಿತ್ತು. ಆದರೂ ಮತ್ತೊಮ್ಮೆ ಕೇಳ್ದ, ಅಮೃತ, ಅಮ್ಮನ ಕರ್ಕೊಂಡು ಬರೋಣ್ವಾ? ನೋಡಿ, ನಾನು ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಹೇಳಿದ್ದಾಯಿತು. ಅವರು ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ಬೇಕಾದರೆ ವೃದ್ಧಾಶ್ರಮಕ್ಕೆ ಸೇರಿಸಿ ಅಥವಾ ಬೇರೆ ಮನೆ ಮಾಡಿ ಇಡೆ. ಒಬ್ಬ ಕೆಲಸದವಳನ್ನು ಗೊತ್ತು ಮಾಡೋಣ.
ನಮ್ಮನೆಯಿಂದ ಊಟ ಕಾಫಿ ತಿಂಡಿ ತೆಗೆದುಕೊಂಡು ಹೋಗಿ ಕೊಡಿ. ಕೆಲಸದವಳು ನೋಡಿಕೊಂಡ್ರೆ ನಾನು ನೋಡಿಕೊಂಡಂತೆ ಆಗುತ್ತದೆ. ಕೆಲಸದವಳು ನೋಡಿಕೊಂಡ್ರೆ ನಾನು ನೋಡಿಕೊಂಡಂತೆ ಆಗುತ್ತದೆ ಏನೇ ಅಮೃತ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವರು ಮಾತ್ರ ಇಲ್ಲಿಗೆ ಬರ್ಕೂಡ್ದು, ಕಡ್ಡಿ ಮುರಿದಂತೆ ಹೇಳಿದಳು ಅಮೃತ. ನಿನಗೆ ಯಾರೇ ಅಮೃತ ಅಂತ ಹೆಸರಿಟ್ಟವರು? ನಿನ್ನ ಉದ್ದಕ್ಕೂ ವಿಷಾನೇ ತುಂಬಿದೆ. ಹೆಂಗಸ ನೀನು? ಛೇ, ನಿನ್ನನ್ನು ಮದುವೆಯಾಗುವ ಬದಲು ಒಬ್ಬ ಹಳ್ಳಿಯ ಹುಡುಗಿಯ ಕೈ ಹಿಡಿದಿದ್ದಿದ್ರೆ ಅಂಬಲಿಯನ್ನಾದರೂ ಕುಡಿದುಕೊಂಡು ನಾನು ಸುಖವಾಗಿರ್ತಿದ್ದೆ. ಗಂಡನ ಮಾತು ಕೇಳಿ ಕಪಾಳಕ್ಕೆ ಹೊಡೆದಂತಾದರೂ ಅಮೃತ ತನ್ನ ಹಠ ಬಿಡಲಿಲ್ಲ. ಅದೇ ದಿನ ರಾತ್ರಿ ಅವಳ ಕುಮಾರ ಕಂಠೀರವ ಊರಿಗೆ ಬಂದಿಳಿದ. ಹಾಯ್ ಮಮ್ಮಿ, ನಿನಗೆ ಹೇಳಿ ಹೋಗೋಕ್ಕಾಗಲಿಲ್ಲ. ವೆರಿ ಸಾರಿ. ಫೋನ್ ಮಾಡಬಹುದಿತ್ತಲ್ಲ. ಅಜ್ಜಿ ಮನೆಯಲ್ಲಿ ಫೋನ್ ಇಲ್ವಲ್ಲ, ಅದಕ್ಕೆ ತಿಳಿಸ್ಲಿಲ್ಲ. ಅವನ ಸ್ನಾನ ಊಟ ಮುಗಿಯಿತು. ಮಮ್ಮಿ, ನನಗೆ ತುಂಬ ಆಯಾಸವಾಗಿದೆ, ನಾನು ಮಲಗ್ತೇನೆ, ಎಬ್ಬಿಸ್ಬೇಡ. ಅಮೃತ ಮಗನನ್ನು ಆಗ ಏನೂ ಕೇಳಲಿಲ್ಲ. ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಆಯಾಸವಾಗಿರಬಹುದು ಎಂದುಕೊಂಡಳು. 1 ಗಂಟೆಗೆ ಮಲಗಿದವನು ಸಾಯಂಕಾಲ 6:30 ಗಂಟೆಗೆ ಎದ್ದ. ಅವನು ಮುಖ ತೊಳೆದು ಕಾಫಿ ಕುಡಿಯುತ್ತಿದ್ದಾಗ ಅಮೃತ ಕೇಳಲು, ಇವತ್ತೇನು ಪ್ರೋಗ್ರಾಮ್ ನಿಂದು? ಏನಿಲ್ಲ ಮಮ್ಮಿ, ಏನಾದರೂ ರುಚಿಯಾಗಿ ಮಾಡಿ ಹಾಕು, ಹೊಟ್ಟೆ ತುಂಬ ತಿನ್ನುತ್ತೇನೆ. ಯಾಕೋ ಗೋವಾದಲ್ಲಿ ಊಟ ಸರಿ ಹೋಗಲೇ ಇಲ್ಲ. ಅಲೋಕ್, ಒಂದು ಪ್ರಶ್ನೆ ಕೇಳು ಮಮ್ಮಿ. ಗೋವಾಕ್ಕೆ ಹೋಗೋಕ್ಕೆ ನಿನ್ನ ಹತ್ರ ಹಣ ಎಲ್ಲಿತ್ತು? ಅಶೋಕ್ನ ಹತ್ತಿರ ಸಾಲ ಮಾಡಿದೆ. ಎಷ್ಟು ಸಾಲ ಮಾಡಿದೆ? 5,000. ಸಾಲ ಮಾಡಿದ್ಯೋ ಸರ ಮಾರಿದ್ಯೋ? ಮಮ್ಮಿ, ಬೀರುವನಿಲಿದ್ದ 2 ಎಳೆಯ ಸರ ನೀನು ತಾನೇ ಕದ್ದಿದ್ದು? ಹೌದು ಮಮ್ಮಿ. ಇದ್ದಕ್ಕಿದ್ದ ಹಾಗೆ ಗೋವಾ ಪ್ರೋಗ್ರಾಮ್ ಫಿಕ್ಸ್ ಆಯಿತು. ಡ್ಯಾಡಿ ಹತ್ತಿರ ಅಷ್ಟು ಹಣ ಇರಲ್ಲ ಅಂತ ನನಗೆ ಗೊತ್ತಿತ್ತು. ನನಗೆ ಏನೂ ಮಾಡೋಕ್ಕೂ ತೋಚಲಿಲ್ಲ. ನಿನ್ನ ಬೀರು ತೆರೆದೆ, ಸರ ಕಾಣಿಸ್ತು, ಮಾರಿ ದುಡ್ಡು ತೆಗೆದುಕೊಂಡೆ. ಯಾವ ಅಳುಕೂ ಇಲ್ಲದೆ ಹೇಳಿದನವನು, ನಿನಗೇನೋ ನಮ್ಮ ಮನೆಯಲ್ಲಿ ಕಡಿಮೆಯಾಗಿರೋದು? ನಿನ್ನ ಮನೆಯಲ್ಲಿ ಕಳ್ಳತನ ಮಾಡೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನಿನ್ನನ್ನು ಸಾಕಿದ್ದು ಹಾವಿಗೆ ಹಾಲಿರದಂತಾಯಿತು. ಅವಳು ಕಿರುಚಾಡಿದಳು. ಯಾಕಮ್ಮ ಹಾಗೆ ಕಿರುಚ್ತೀಯ? ನೀನು ಸಂಪಾದಿಸ್ತಿರೋದು ಯಾರಿಗೆ? ನನಗೆ ತಾನೆ. ನನ್ನ ಅಕೌಂಟ್ನಲ್ಲಿ ಒಂದು 50,000 ರೂಪಾಯಿ ಹಾಕು. ಇನ್ನೊಂದು ವರ್ಷ ನಿನ್ನನ್ನು ನಾನು ಯಾವುದಕ್ಕೂ ಪೀಡಿಸಲ್ಲ. ಎಲ್ಲ ಹಣನೂ ನೀನು ನಿನ್ನ ಅಕೌಂಟ್ನಲ್ಲಿ ಇಟ್ಕೊಂಡಿದ್ರೆ ನಾನು ಏನು ಮಾಡಲಿ? ನಾನೇ ಯಾಕೆ ಯಾವಾಗಲೂ ನಿನಗೆ ಹಣ ಕೊಡಬೇಕು? ನಿಮ್ಮ ಡ್ಯಾಡಿಯನ್ನು ಕೇಳು, ಅವರ ಹತ್ತಿರ ಏನಿರುತ್ತಮ್ಮ? ನೀನೇ ಹೇಳ್ತಿದ್ದೆ ನಿಮ್ಮ ಡ್ಯಾಡಿಗೆ ಸಂಬಳ ಕಡಿಮೆ, ಅವರನ್ನು ಯಾವುದಕ್ಕೂ ಕೇಳಬೇಡ ಅಂತ. ಮೊದಲೆಲ್ಲ ನೀನೇ ಹಣ ಕೊಟ್ಟು, ಈಗ ಹೀಗೆ ಹೇಳಿದರೆ ನಾನೇನು ಮಾಡಲಮ್ಮ? ಈ ಮನೆಗೋಸ್ಕರ ಎಷ್ಟು ದುಡಿದ್ರೂ ಪ್ರಯೋಜನವಿಲ್ಲ. ನಿನ್ನ ಉದ್ದಕ್ಕೂ ಹಣ ಸುರಿದೆ, ಆದರೆ ಏನಾಯಿತು? ನಿನಗೆ ತಾಯಿ ಅನ್ನುವ ಗೌರವನೇ ಇಲ್ಲ. ನೀನು ಯಾವತ್ತೋ ಮನುಷ್ಯನಾಗೋದು? ಮಮ್ಮಿ, ನೀನು ಡ್ಯಾಡಿ ಹೇಳಿದ ಹಾಗೆ ಕಾಲೇಜಿನಲ್ಲಿ ಮಾತ್ರ ಪಾಠ ಮಾಡ್ಕೊಂಡು ಇದ್ದಿದ್ರೆ ಈ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ. ಮಿಂಚಿ ಹೋಯಿತು, ಈಗ ಏನೂ ಮಾಡೋಕ್ಕಾಗಲ್ಲ. ಏನೋ ಹಾಗಂದ್ರೆ ಅಜ್ಜಿ ಈ ಮನೆ ಬಿಟ್ಟು ಹೋದ್ಮೇಲೇನಾಯಿತು ಜ್ಞಾಪಿಸ್ಕೊ. ಡ್ಯಾಡಿ ಅಡುಗೆ ಮಾಡಿಕೊಂಡು ನನ್ನನ್ನು ನೋಡ್ಕೊಳ್ತಿದ್ರೆ ಹೊರತು ನೀನು ಯಾವತ್ತೂ ನನ್ನನ್ನು ನೋಡ್ಕೊಳ್ಳಿಲ್ಲ. ಹಣದಿಂದ ಎಲ್ಲ ಕೊಂಡುಕೊಳ್ಬಹುದು ಅಂತ ಕಲಿಸಿದವಳೆ ನೀನು. ಎಲ್ಲರ ಮನೆ ಇದ್ದ ಹಾಗೆ ನಮ್ಮ ಮನೆ ಇದೆಯಾ? ಹಣ ಸಂಪಾದಿಸೋದು ನಿನ್ನ ಕೆಲಸವಾಯಿತು, ಖರ್ಚು ಮಾಡೋದು ನನ್ನ ಕೆಲಸವಾಯಿತು. ನೀನು ಸಂಪಾದಿಸೋದು ಯಾರಿಗಾಗಿ? ಡ್ಯಾಡಿ ನಿನ್ನ ಹಣನ ಕಡೆಗಣ್ಣಿನಿಂದಲೂ ನೋಡಲ್ಲ. ನಿನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ. ನಿನ್ನ ಬಲವಂತಕ್ಕೆ ಬಿಇಗೆ ಸೇರಿ ಅದನ್ನು ಪೂರೈಸಿದೆ. ಒದ್ದಾಡ್ತಿರುವ ನನಗೆ ತಾನೇ ಹಣ ಬೇಕು. ಧಾರಾಳವಾದ ಮನಸ್ಸಿನಿಂದ ಹಣ ಕೊಡು. ಅಮೃತ ಮಗನಾಡಿದ ಮಾತುಗಳಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿ ಅವನು ಚಪ್ಪಲಿ ಮೆಟ್ಟಿಕೊಂಡು ಹೊರಟ. ಅವಳು ಫ್ಯಾನ್ ಗಾಳಿಗೆ ಮುಖ ಒಡ್ಡಿ ಕುಳಿತುಕೊಂಡಳು. ಮಗನ ಮಾತುಗಳು ನೆನಪಾಗಿ ಹೊಟ್ಟೆಯಲ್ಲಿ ವಿಚಿತ್ರ ರೀತಿಯ ಸಂಕಟವಾಯಿತು. ತನ್ನ ಕೆಲಸ, ತಾನು ಸಂಪಾದಿಸಿದ್ದ ಹಣ, ತಾನು ಕಟ್ಟಿಸಿರುವ ಮನೆ ಇತ್ಯಾದಿ ವಿಚಾರಗಳ ಹೆಮ್ಮೆ ಪಡುತ್ತಾ ಗಗನದಲ್ಲಿ ಹಾರಾಡುತ್ತಿದ್ದವಳು ಈಗ ಧೊಪ್ಪೆಂದು ಪ್ರಪಾತಕ್ಕೆ ಬಿದ್ದಂತೆ ಒದ್ದಾಡಿದಳು. ತಲೆಯನ್ನು ಯಾರೋ 100 ಸುತ್ತಿಗೆಗಳಿಂದ ಹೊಡೆಯುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಅವಳು ಕಳೆದು ಹೋದ ದಿನಗಳ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದಾಗ ಮನೆಯ ಮುಂದೆ ಆಟೋ ಬಂದು ನಿಂತಂತೆ ಆಯಿತು. ಅವಳು ಕುತೂಹಲದಿಂದ ಇಣುಕಿದಳು. ಶಂಕರ ತಾನು ಮೊದಲು ಇಳಿದು ಸೂಟ್ಕೇಸ್ ಇಳಿಸಿಕೊಂಡು ನಂತರ ತಾಯಿಯ ಕೈ ಹಿಡಿದು ಇಳಿಸಿದ. ಅವರನ್ನು ನೋಡುತ್ತಿದ್ದಂತೆ ದೇವರ ಕೋಣೆಯಿಂದ ಶೇಖರ್ ಹೊರಗೆ ಬಂದ. ಅವನನ್ನೊಮ್ಮೆ ತೀಕ್ಷ್ಣವಾಗಿ ನೋಡಿ ಅಮೃತ ಬಿರುಗಾಳಿಯಂತೆ ಬಾಗಿಲ ಕಡೆಗೆ ಧಾವಿಸಿದಳು. ಶಂಕರ, ನೀನು ಯಾಕೆ ನಿಮ್ಮಮ್ಮನ ಇಲ್ಲಿಗೆ ಕರೆದು ತಂದೆ? ಅಮ್ಮ ನಮ್ಮ ಜೊತೆ ಬರಕ್ಕೆ ಒಪ್ತಿಲ್ಲ. ಅದಕ್ಕೆ ವಸಂತಗೂ ವರ್ಗ ಸಿಕ್ಕಿದೆ, ನಾವು ನಾಳೆ ಈ ಊರು ಬಿಡ್ತಿದ್ದೇವೆ. ಅದಕ್ಕೆ ಇಲ್ಲಿಗೆ ಕರೆದುಕೊಂಡು ಬಂದೆ.
ಇಲ್ಲಿಗೇಕೆ ಕರೆದುಕೊಂಡು ಬಂದೆ? ಅವರನ್ನು ಇಟ್ಟುಕೊಳ್ಳುವುದಕ್ಕೆ ನಾನು ಸಿದ್ಧಳಿಲ್ಲ. ನಾನು ಸಿದ್ಧನಾಗಿದ್ದೇನೆ ಶಂಕ್ರು. ನೀನು ನಿಶ್ಚಿಂತೆಯಿಂದ ಅಮ್ಮನ್ನ ಇಲ್ಲಿ ಬಿಟ್ಟು ಹೊರಡು. ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ. ಅಣ್ಣ, ಅಮೃತ ಮೊದಲು ಅಮ್ಮಂಗೆ ಶಂಕ್ರುಗೆ ಕಾಫಿ ಕೊಡು. ಅಮ್ಮನ ವಿಚಾರ ಈಗ ಬಿಡು. ಅಮೃತ ಒಳಗೆದ್ದು ಹೋದ್ಲು. ಸೊಸೆ ತಮ್ಮನು ಒಂದಕ್ಷರವೂ ಮಾತನಾಡಿಸದಿದ್ದಾಗ ಸರೋಜಮ್ಮ ತುಂಬ ನೊಂದುಕೊಂಡರು. ಶೇಖರು, ನನ್ನನ್ನು ಯಾವುದಾದ್ರೂ ಅನಾಥಾಲಯಕ್ಕೋ ವೃದ್ಧಾಶ್ರಮಕ್ಕೋ ಸೇರಿಸ್ಬಿಡಪ್ಪ. ನನ್ನ ಆಗಮನದಿಂದ ನಿಮ್ಮ ಮನೆಯ ಶಾಂತಿ ಹಾಳಾಗಬಾರ್ದು. ಶಾಂತಿ ಇದ್ದರೆ ತಾನೇ ಹಾಳಾಗುವ ಚಿಂತೆ. ನೀನು ಯೋಚಿಸ್ಬೇಡ. ಖಂಡಿತ ನಾನು ನಿನ್ನನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳಲ್ಲ. ಇನ್ನೊಂದು ವಾರದಲ್ಲಿ ನೀನು ಎಲ್ಲಿರಬೇಕು ಅಂತ ತೀರ್ಮಾನಿಸ್ತೇನೆ. ಗಂಡನ ಮಾತು ಕೇಳಿ ಅಮೃತಾಗೆ ಕೊಂಚ ಸಮಾಧಾನವಾಯಿತು. ಕಾಫಿ ತಂದವಳು ಬಾಯಿ ಉಪಚಾರಕ್ಕಾಗಿ ಅತ್ತೆಯನ್ನು ಹೇಗಿದ್ದೀರಾ ಎಂದು ಕೇಳಿದ್ಲು. ಶಂಕರನ ಜೊತೆ ತುಂಬ ಹೊತ್ತು ಮಾತಾಡಿದ್ಲು. ಊರು ಬಿಟ್ಟು ಹೋಗುತ್ತಿರುವ ಅವರನ್ನು ಊಟಕ್ಕೂ ಕರೆಯಲಿಲ್ಲ. ಮತ್ತೆ ಅತ್ತೆಯ ಬಗ್ಗೆ ಗಂಡನನ್ನು ಪ್ರಶ್ನಿಸಲಿಲ್ಲ. ವಾರದ ನಂತರ ವೃದ್ಧಾಶ್ರಮದಲ್ಲಿ ಬಿಡಬಹುದೆಂದುಕೊಂಡಳು. ಒಂದು ವಾರ ಕಳೆಯಿತು. ಅಮೃತಳ ಗೊಣಗಾಟ ಶುರುವಾಯಿತು. ಅಲೋಕನಂತೂ ಅಜ್ಜಿಯನ್ನು ಮಾತನಾಡಿಸುತ್ತಲೇ ಇರಲಿಲ್ಲ. ಯಾರೂ ಅವನನ್ನು ಊಟ ತಿಂಡಿಗೆ ಕರೆಯುತ್ತಿರಲಿಲ್ಲ. ಶೇಖರ್ ಅಡುಗೆ ಮಾಡಿ ತಾಯಿಗೆ ಬಡಿಸಿ ಮಧ್ಯಾಹ್ನಕ್ಕೆ ಹಣ್ಣು, ಬಿಸ್ಕೆಟ್, ಬ್ರೆಡ್ ಇಟ್ಟು ಫ್ಲಾಸ್ಕ್ನಲ್ಲಿ ಕಾಫಿ ಹಾಕಿ ಹೋಗ್ತಿದ್ದ. ರಾತ್ರಿ ತಾನೇ ಬಿಸಿ ಅನ್ನ ಮಾಡಿ ಬಡಿಸುತ್ತಿದ್ದ. ವಾರ ಕಳೆದರೂ ಗಂಡ ಅತ್ತೆಯ ಬಗ್ಗೆ ಮಾತನಾಡದಿದ್ದಾಗ ಅಮೃತ ಗಂಡನನ್ನು ಕೇಳಿದ್ಲು, ನಿಮ್ಮಮ್ಮನ್ನ ಶಾಶ್ವತವಾಗಿ ಇಲ್ಲೇ ಇಟ್ಕೊಳ್ಬೇಕು ಅಂತ ಇದ್ದೀರೇನು? ಹಾಗೇನಿಲ್ಲ ಅಮೃತ. ಅಮ್ಮ ಈ ಭಾನುವಾರ ಇಲ್ಲಿಂದ ಹೋಗ್ತಾರೆ. ಅವಳು ಎಲ್ಲಿಗೆ ಎಂದು ಕೇಳಲಿಲ್ಲ. ಅವನೂ ಹೇಳಲಿಲ್ಲ. ಭಾನುವಾರ 10 ಗಂಟೆಯ ಹೊತ್ತಿಗೆ ಅವಳು ತನ್ನ ಸಹೋದ್ಯೋಗಿ ಮನೆಯ ಗೃಹ ಪ್ರವೇಶಕ್ಕೆ ಹೊರಟಳು. ಅವಳು ಹೋದ ಮೇಲೆ ಶೇಖರ್ ಒಂದು ರಿಕ್ಷಾ ತಂದು 2 ಸೂಟ್ ಕೇಸ್ಗಳನ್ನು ಅದರಲ್ಲಿಟ್ಟು ತಾಯಿಗೆ ಹೇಳ್ದ, ಬಾಮ ಹೋಗೋಣ. ಎಲ್ಗಪ್ಪ? ಚಾಮರಾಜಪೇಟೆಯಲ್ಲಿ ಒಂದು ಸಣ್ಣ ಮನೆ ಮಾಡಿದ್ದೇನೆ. ನಾನು ನೀನು ಅಲ್ಲಿರೋಣ. ನಾನು ಬರಲ್ಲ ಶೇಖರು. ನಾನು ಹೇಳುವ ಮಾತು ಕೇಳು. ನನ್ನನ್ನೊಂದು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡು. ನೀನು ಆರಾಮವಾಗಿ ಇಲ್ಲಿರು. ಅದೆಲ್ಲ ಚರ್ಚಿಸೋಕೆ ಇಲ್ಲಿ ಟೈಮ್ ಇಲ್ಲ. ನೀನು ಮೊದಲು ಹತ್ತು. ಸರೋಜಮ್ಮ ಮಾತಾಡದೆ ಆಟೋ ಹತ್ತಿದ್ರು. ಅವನು ಚನ್ನಿಯ ಕೈಗೆ ಒಂದು ಕಾಗದ ಕೊಟ್ಟು ಹೇಳಿದ, ನಿಮ್ಮ ಅಮ್ಮ ಅವರಿಗೆ ಕೊಡು. ಅವಳು ಅನುಮಾನದಿಂದ ಕೇಳಿದ್ಲು, ಊರಿಗೆ ಒಯ್ತಿದ್ದೀರಾ ಬುದ್ಧಿ? ಹೌದಮ್ಮ, ನಮ್ಮ ಅಮ್ಮನ್ನ ಕರೆದುಕೊಂಡು ತೀರ್ಥಯಾತ್ರೆಗೆ ಹೊರಟಿದ್ದೇನೆ.